ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಫ್ಯಾಮಿಲಿ ಡಾಬಾನ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಅದೇ ಪಬ್ಸು ಅದೇ ರೆಸ್ಟೋರೆಂಟ್ಗೆ ಹೋಗಿ ಹೋಗಿ ಬೋರ್ ಆಗಿದ್ರೆ ಇದೊಂದು ಬೆಸ್ಟ್ ಡಾಬಾ ಅಂತಾನೆ ಹೇಳ್ಬೋದು. ಇದು ಇರೋದು ಹೊಸಕೋಟೆ ಕೋಲಾರ ರೋಡಲ್ಲಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಇಲ್ಲಿ ಹೋಗಿ ಊಟ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ಬ್ಯಾಂಗ್ಳೂರಿಂದ ನೀವು ಹೊಸಕೋಟೆ ರೋಡು ಕೋಲಾರ ರೋಡ್ನ ತಗೊಂಡ್ರೆ ಇದು ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ. ತುಂಬ ದೊಡ್ಡದಾಗಿ ಕಾರ್ ಪಾರ್ಕಿಂಗ್ ಇರುತ್ತೆ ಆ್ಯಂಡ್ ಇಲ್ಲಿ ಪ್ಯೂರ್ ವೆಜ್ ಫುಡ್ ನಿಮಗೆ ಸಿಗುತ್ತೆ. ಸೊ ನಾವು ಹೋಗಿದ್ದು ವೀಕೆಂಡ್ಸಲ್ಲಿ, ಅದು ಸ್ವಲ್ಪ ಲೇಟಾಗಿಯೇ ಹೋಗಿದ್ದು, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ನೀವೀಗ ನೋಡ್ತಾ ಇರೋದು ಅವ್ರದ್ದು ಕಿಚನ್ನು. ಆರ್ಡರ್ ತೊಗೊಂಡ್ರು ಕೊಡೋದಕ್ಕೆ ತುಂಬ ಲೇಟ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಮುಂಚೆನೇ ಹೇಳಿದ್ರು ಟೈಮ್ ಆಗುತ್ತೆ ಅಂತ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಆಮೇಲೆ ಹೇಳ್ತೀನಿ ಏನೇನು ತೊಗೊಂಡ್ವಿ ಅಂತ. ನೀವೀಗ ಇದನ್ನು ನೋಡ್ತಾ ಇರೋದು ಅವ್ರದ್ದು ಮೆನು. ರಾಜಸ್ಥಾನಿದು ಅವ್ರದ್ದು ಸ್ಟೈಲ್ ಏನಿದೆ ಅಥೆಂಟಿಕ್ ಆಗಿರೋ ಅವೇನೋ ಮೆನುದಲ್ಲಿ ಇತ್ತು. ಅವತ್ತು ಅವೈಲಬಲ್ ಇರಲಿಲ್ಲ, ಏಕೆಂದರೆ ತುಂಬ ಜನ ಇದ್ದರು. ಸೊ ಆರ್ಡರ್ ಕೂಡ ತುಂಬಾ ಇತ್ತು. ಇದೆಲ್ಲ ಮಾಡಿಕೊಡೋದಕ್ಕೆ ಆಗಲ್ಲ ಸರ್, ನೀವು ವೀಕ್ ಡೇಸಲ್ಲಿ ಬನ್ನಿ, ನಮ್ದು ರಾಜಸ್ಥಾನಿದು ನಮ್ದು ಅಥೆಂಟಿಕ್ ಏನೇನು ಫುಡ್ ಇದೆಯೋ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಕೂಡ ತುಂಬಾ ಹೊಟ್ಟೆ ಹಸ್ಕೊಂಡಿದ್ವಿ. ಸೊ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿದ್ದಕ್ಕೆ ಈ ಫ್ರೈಡ್ ಪಾಪಡ್, ಮಸಾಲ ಪಾಪಡ್ ಕೊಟ್ಟರು. ಇದರಲ್ಲಿ ರೋಸ್ಟೆಡ್ಡು, ಫ್ರೈಡು, ಹಾಗೆಯೇ ರೈಸ್ ಪಾಪಡು ಇತ್ತು. ಟೇಸ್ಟ್ ಅದು ಕೂಡ ತುಂಬ ಚೆನ್ನಾಗಿತ್ತು. ಪಕೋಡೆ ಅದೆಲ್ಲ ತಿಂತಾಯಿದ್ರು. ಸ್ಟಾರ್ಟರ್ಸ್ ಯಾವುದೂ ಇಲ್ಲ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನಾವಿನ್ನೇನು ಮಸಾಲ ಪಾಪಡ್ನೇ ಕೂತ್ಕೊಂಡು ತಿಂತಾಯಿದ್ವಿ. ನಾವು ಲೇಟಾಗಿ ಹೋಗಿದ್ರಿಂದ ಸ್ವಲ್ಪ ಜನ, ಅರ್ಧಕ್ಕರ್ಧ ಜನ ಖಾಲಿ ಆದರು. ಸೊ ನಾವು ಈ ಥರ ಸೀಟಿಂಗಿಗೆ ಶಿಫ್ಟ್ ಆದ್ವಿ. ಇದೊಂದು ಡಾಬಾ ಫೀಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ. ಸೊ ಅಲ್ಲಿ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಜನ ಕಡಿಮೆ ಆಗಿದ್ರಿಂದ ಮಕ್ಕಳು ಸ್ಟಾರ್ಟರ್ಸ್ ಕೇಳ್ತಾ ಇದ್ದಾರೆ. ಗೋಬಿ ಮಂಚೂರಿ ಮಾಡಿಕೊಡ್ತೀರಾ ಅಂತ ಕೇಳಿದ್ವಿ. ಅವರು ಸರಿ ಓಕೆ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿ ಮಾಡಿಕೊಟ್ರು. ಆನೆಸ್ಟಾಗಿ ಹೇಳ್ತೀನಿ, ನಾನು ಆ್ಯಕ್ಚುಲಿ ಗೋಬಿ ಮಂಚೂರಿ ತಿನ್ನಲ್ಲ. ಅದು ತಿಂದರೆ ನನಗೆ ಅದೇ ತೇಗ್ ಬರುತ್ತೆ ಅಂತ ನಾನು ಅದನ್ನು ಅಷ್ಟು ತಿಂತಾ ಇರಲಿಲ್ಲ. ಬಟ್ ಇಲ್ಲಿ ನಾನು ಟ್ರೈ ಮಾಡಿದೆ. ಗೋಬಿ ಸಿಕ್ಕಾಬಿಟ್ಟೆ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿತ್ತು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು. ನಾವು ಅವಾಗ ಹೇಳಿದ ಮಸಾಲ ಪಾಪಡ್ನ ರೈಸ್ ಪಾಪಡ್ ಇದು ಇವಾಗ ತಂದುಕೊಟ್ರು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನು ನಾರ್ಮಲ್ ಆಗಿ ರೋಟಿ ಹಾಗೆ ಸಬ್ಜಿ ಕರಿಗಳನ್ನು ಹೇಳಿದ್ವಿ. ಕರಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಪ್ಯೂರ್ ವೆಜ್ ಆಗಿರೋದ್ರಿಂದ ವೆಜಿಟೇರಿಯನ್ಸ್ಗೆ ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮದು ತುಂಬ ಲೇಟ್ ಆಗಿತ್ತು. ನೋಡ್ತಾ ಇರ್ಬೋದು ಎಲ್ಲ ಜನ ಹೊರಟೋಗ್ಬಿಟ್ಟಿದ್ರು. ಸಂಜೆ ಆದರೆ ನಿಮಗೆ ಹೊರ್ಗಡೆನೂ ಕೂಡ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ, ಲೈಟಿಂಗ್ಸ್ ಇರುತ್ತೆ. ಅದೊಂದು ಫೀಲ್ ವೈಬ್ಸೇ ತುಂಬ ಚೆನ್ನಾಗಿರುತ್ತೆ. ರಾಜಸ್ಥಾನಿ ತರ, ಜೋಧ್ಪುರ್ ಸ್ಟೈಲ್ ತರ. ಲೊಕೇಶನ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡ್ತೀನಿ, ಆರಾಮಾಗಿ ಒಂದ್ಸಲ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ಹಾಗೆ ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.